ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ BV ನ್ಯೂಸ್ ಕನ್ನಡ. ಒಂದು ಸಣ್ಣ ತಪ್ಪು, ಕೇವಲ ಕೆಲವೇ ನಿಮಿಷಗಳ ವಿಳಂಬ, ಒಬ್ಬ ವಿದ್ಯಾರ್ಥಿಯ ಇಡೀ ವರ್ಷದ ಕಠಿಣ ಪರಿಶ್ರಮ ಮತ್ತು ಪೋಷಕರ ನೂರಾರು ಕನಸುಗಳನ್ನು ಹೇಗೆ ನುಚ್ಚುನೂರು ಮಾಡಬಹುದು ಎಂಬುದಕ್ಕೆ ಮಧ್ಯಪ್ರದೇಶದ ವಿದಿಶಾದಿಂದ ಒಂದು ಅತ್ಯಂತ ಹೃದಯ ವಿದ್ರಾವಕ ದೃಶ್ಯ ನಮ್ಮ ಮುಂದೆ ಬಂದಿದೆ. ಹೌದು, ವಿದಿಶಾದ ಬಾಲಕಿಯರ ಕಾಲೇಜಿನ ರೀನೀಟ್ ಪರೀಕ್ಷಾ ಕೇಂದ್ರದ ಹೊರಗೆ ಪರೀಕ್ಷೆ ಬರೆಯಲು ಸಾಧ್ಯವಾಗದ 3 ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರ ಆಕ್ರಂದನ ನೆರೆದಿದ್ದವರ ಕಣ್ಣಾಲಿಗಳನ್ನು ತುಂಬಿಸಿದೆ. ಕೇವಲ 1 ನಿಮಿಷದ ತಡ, ಬಯೋಮೆಟ್ರಿಕ್ ತಾಂತ್ರಿಕ ದೋಷ ಮತ್ತು ಪ್ರವೇಶ ಪತ್ರದಲ್ಲಿನ ಸಣ್ಣ ಗೊಂದಲ ಇಡೀ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳಿದೆ. ಇಲ್ಲಿದೆ ಈ ಕುರಿತ ಒಂದು ವಿಶೇಷ ವರದಿ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಕಾಲೇಜಿನ ಕಬ್ಬಿಣದ ಗೇಟ್ ಮುಂದೆ ಅಸಹಾಯಕರಾಗಿ ಕಣ್ಣೀರು ಹಾಕುತ್ತಿರುವ ಈ ಪೋಷಕರು ಮತ್ತು ವಿದ್ಯಾರ್ಥಿನಿಯರ ಗೋಳು ಯಾರಿಗಾದರೂ ಮರುಕ ಹುಟ್ಟಿಸುವಂತಿದೆ. ಮಧ್ಯಪ್ರದೇಶದ ವಿದಿಶಾದ ಗರ್ಲ್ಸ್ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ 3 ವಿದ್ಯಾರ್ಥಿನಿಯರು ರೀನೀಟ್ ಪರೀಕ್ಷೆ ಬರೆಯಲು ಅತ್ಯಂತ ಉತ್ಸಾಹದಿಂದ ಬಂದಿದ್ದರು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಕೇವಲ ಒಂದು ಸಣ್ಣ ಸಮಯದ ವಿಳಂಬದಿಂದಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಗೇಟ್ ಮುಚ್ಚಿದ್ದಾರೆ. ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಗೇಟ್ ಮುಂದೆ ನಿಂತು, ದಯವಿಟ್ಟು ಒಳಗೆ ಬಿಡಿ, ನಮ್ಮ ಭವಿಷ್ಯ ಹಾಳಾಗುತ್ತದೆ ಎಂದು ಕೈಮುಗಿದು ಬೇಡಿಕೊಂಡರು. ಅಧಿಕಾರಿಗಳು ಮಾತ್ರ ಕರಗಲಿಲ್ಲ. ಮತ್ತೊಂದೆಡೆ ಬಯೋಮೆಟ್ರಿಕ್ ತಂತ್ರಜ್ಞಾನದ ಗೊಂದಲ ಹಾಗೂ ಅಡ್ಮಿಟ್ ಕಾರ್ಡ್ನಲ್ಲಿನ ಸಣ್ಣ ದೋಷವು ಈ ವಿದ್ಯಾರ್ಥಿನಿಯರ ಪರೀಕ್ಷೆಯ ಅವಕಾಶವನ್ನು ಕಸಿದುಕೊಂಡಿದೆ. ಇಷ್ಟು ದಿನ ಹಗಲಿರುಳು ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿನಿಯರು ಪರೀಕ್ಷಾ ಕೇಂದ್ರದ ಹೊರಗೆ ಅಸಹಾಯಕರಾಗಿ ಜೋರಾಗಿ ಅಳತೊಡಗಿದರು. ಮಗಳ ಕಣ್ಣೀರು ತಡೆಯಲಾಗದ ತಂದೆಯೊಬ್ಬರು ಗೇಟ್ ಮುಂದೆಯೇ ಪ್ರಜ್ಞೆ ತಪ್ಪಿ ಬಿದ್ದ ದೃಶ್ಯವಂತೂ ನೆರೆದಿದ್ದವರ ಎದೆಯನ್ನು ಸೀಳುವಂತಿತ್ತು. बच्चे वैसे ही डिप्रेशन में चल रहे हैं, कर लीजिए। सरकार जब कर पूरा जब लीग भाई जब कर ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ಕೇವಲ ಅವರ ಪರಿಶ್ರಮ ಅಷ್ಟೇ ಇರುವುದಿಲ್ಲ. ಬದಲಿಗೆ ಅವರ ಹೆತ್ತವರ ವರ್ಷಗಳ ಕನಸುಗಳು, ಮಾಡಿದ ತ್ಯಾಗಗಳು ಮತ್ತು ಬೆವರಿನ ಹನಿಗಳು ಅಡಗಿರುತ್ತವೆ. ಈ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಹೇಗಾದರೂ ಮಾಡಿ ವೈದ್ಯರನ್ನಾಗಿ ಮಾಡಬೇಕೆಂದು ಸಾಲ ಮಾಡಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದರು. ಆದರೆ ನಿಯಮಗಳ ಕಟ್ಟುನಿಟ್ಟಿನ ಜಾರಿ ಮತ್ತು ಸಣ್ಣ ತಾಂತ್ರಿಕ ಕಾರಣಗಳಿಂದಾಗಿ ಇಂದು ಆ ಎಲ್ಲ ಆಶಯಗಳು ಮಣ್ಣು ಪಾಲಾಗಿವೆ. ಸರ್ಕಾರ ಪರೀಕ್ಷೆ ನಡೆಸುವಾಗ ನಿಯಮಗಳನ್ನು ನೋಡುತ್ತದೆ, ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಪೋಷಕರು ಕಣ್ಣೀರು ಹಾಕುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಖಂಡಿತವಾಗಿಯೂ ಪರೀಕ್ಷೆಗಳಲ್ಲಿ ನಿಯಮಗಳು ಮುಖ್ಯ, ಆದರೆ ಮಾನವೀಯತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತಲೂ ಆ ನಿಯಮಗಳು ದೊಡ್ಡದೇ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ. ಕೇವಲ 2 ನಿಮಿಷಗಳ ಕಾಲಾವಕಾಶ ನೀಡಿದ್ದರೆ ಈ ವಿದ್ಯಾರ್ಥಿನಿಯರ ಭವಿಷ್ಯ ಉಜ್ವಲವಾಗುತ್ತಿತ್ತೇನು? ಈ ಹೃದಯ ವಿದ್ರಾವಕ ಘಟನೆಗೆ ಯಾರು ಹೊಣೆ? ತಾಂತ್ರಿಕ ವ್ಯವಸ್ಥೆಯೋ ಅಥವಾ ಕಠಿಣ ನಿಯಮಗಳು? ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ
BB ನ್ಯೂಸ್ ಕನ್ನಡ. ಧನ್ಯವಾದಗಳು.